ನಾನು ಅವ್ರು ಕರೀಲೇ ಇಲ್ಲ, ಅವರು ಕರೀಲಿಲ್ಲ, ನೀವು ಕರೀಲಿಲ್ಲ. ನೀವು ಇಬ್ಬರು ಕರೆದಿದ್ರೆ ನೋಡ್ಬೋದಾಯ್ತು. ನಿಮಿಷ ಇರಿ ಸ್ವಾಮಿ. ಅಧ್ಯಕ್ಷರೇ, ಎಸ್.ಎಂ. ಕೃಷ್ಣರವರಿಗೂ ನನಗೂ ಸಂಬಂಧ ತಮಗೂ ಎಲ್ಲ ಗೊತ್ತಿದೆ, ಬೇರೆಯವ್ರಿಗೆಲ್ಲ ಗೊತ್ತಿದೆ. ತಂದೆ ಮಗನ ಯಾವ ರೀತಿ ಪೋಷಣೆ ಮಾಡ್ತಿದ್ರು ಅವ್ರ ಜೊತೆ ಸೇರಿದ ಮೇಲೆ ಇಲ್ಲಿವರೆಗೂ ಕೂಡ ಒಂದು 2-3 ವಿಚಾರದಲ್ಲಿ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ. ಅದನ್ನು ಏನು ಅಂತ ನಾನು ಇಲ್ಲಿ ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ. ಕೆಲವು ತೀರ್ಮಾನಗಳು ಮಾಡಿದ್ದು ಸರಿ ಇಲ್ಲ ಅಂತ ನಾನು ಆವತ್ತೂ ಹೇಳಿದ್ದೆ, ಇವತ್ತು ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ. ಆದರೆ ಬೇರೆ ರಾಜಕಾರಣದಲ್ಲಿ ನಾವು ನೋಡಿದ್ದೇವಲ್ಲ, ನಮಗೆ ಇಷ್ಟೋ ರಾಜಕಾರಣದಲ್ಲಿ ನಾವು ಸಾವನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾವು ಎಲ್ಲರಿಗೂ ಬಂದೇ ಬರ್ತದೆ. ಎಂಥವರು ದೇವ್ರಿಗೂ ಬಂದಿದೆ, ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸಾವುಗಳು ಬಂದಿದೆ. ದೇವ್ರಿಗೂ ಕೂಡ ಸಾವನ್ನ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಂತ ಕೊನೆಗೆ ಆಶೀರ್ವಾದಗಳು ಮಾಡೋದು ಕೂಡ ಸಾವೇ ಇಲ್ಲ ಅಂದ್ರೂ ಕೂಡ ಯಾರು ಸಾವು ನಿಲ್ಲಿಸಿಲ್ಲ. ಒಂದ್ ಕಡೆ ಬೇಕಾದಷ್ಟು ಪುರಾಣಗಳು ನಾವು ನೋಡಿದ್ದೇವೆ. ಹಂಗೆ ಇವತ್ತು ಆ ಬದುಕಿನಲ್ಲಿ ವಿವೇಕಾನಂದರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತರಿಗೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿ ಅವಮಾನ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಹಂಗೆ ಇವತ್ತು ಬಹಳ ಆದರ್ಶವನ್ನ ನಮ್ಗೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರು ಏನ್ ಮಾಡಿದ್ರು ಅನ್ನೋದು ದೊಡ್ಡ, ಬಹುಶಃ ಎಲ್ಲ ನನ್ನ ಸ್ನೇಹಿತರುಗಳು ಚರ್ಚೆ ಮಾಡಿದ್ದಾರೆ. ಅವರ ಕಾಲದಲ್ಲಿ ನಾನು ಮದ್ದೂರಲ್ಲಿ ಇದ್ರು, ಮದ್ದೂರಲ್ಲಿ ಇಂಡಸ್ಟ್ರೀಸ್ ಮಾಡಿದ್ರು, ಆಗದ ಕಾಲದಲ್ಲಿ ದೇವರಾಜರ ಕಾಲದಲ್ಲಿ, ಅದನ್ನೆಲ್ಲ ನಾನು ಹೇಳಕ್ ಹೋಗಲ್ಲ. ಆ 5 ವರ್ಷ ಅವ್ರ ರಾಜಕೀಯ ಸೋತ್ ಮೇಲೆ, ಮದ್ದೂರಿನಲ್ಲಿ ಅಸೆಂಬ್ಲಿ ಸೋತ್ ಮೇಲೆ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ಕೊಂಡು, ಇರಿಗೇಷನ್ ಮಿನಿಸ್ಟರ್ ಆಗಿ, ಅವರು ಪವರ್ ಮಿನಿಸ್ಟರ್ ಆಗಿದ್ಕೊಂಡು ಮಹೇಶ್ವರ ಮೇಲೆ ಅವರು ಚುನಾವಣೆಯಲ್ಲಿ ಸೋತರು. ಸೋತ ನಂತರ ಮತ್ತೆ ನಂದು ಅವ್ರದ ರಾಜಕಾರಣದ ಬದುಕು ಒಂದು ಜೊತೆಗೆ ಹೋಗಿ ರಾಜ್ಯಸಭಾ ಮೆಂಬರ್, ಸಿಟ್ಟಿಂಗ್ ಮೆಂಬರ್ ಇದ್ದಂತ ಜಿ.ವೈ. ಕೃಷ್ಣನ್ನ ತಪ್ಪಿಸ್ಬೇಕಾದ್ರೆ ಇಲ್ಲೇ ಜಯಚಂದ್ರ ಇದ್ದಾರೆ, ಅವ್ರಿಗೆ ಜಿಲ್ಲಾ ಪಂಚಾಯತಿ ಇದನ್ನ ರಾಜ್ಯಸಭಾ ಮೆಂಬರ್ ಮಾಡಬೇಕು ಅಂತ ನನ್ನನ್ನ ಕಳಿಸ್ಕೊಟ್ರು. ನಾನು ಜಯಚಂದ್ರ ಇಬ್ರು ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಿದ್ರು. ಇಬ್ರು ಹೋಗಿ ನಾನು ಹೇಳಿದೆ ನರಸಿಂಹರಾಯರಿಗೆ, ನೀವು ಎಸ್.ಎಂ. ಕೃಷ್ಣರವ್ರಿಗೆ ಟಿಕೆಟ್ ಕೊಟ್ಟರು ಮಾತ್ರ ನಾವು ವೋಟ್ ಹಾಕ್ತೀವಿ, ನಾನು ಇಂಡಿಪೆಂಡೆಂಟ್ ಮೆಂಬರ್, ನನಗೆ ಕಾಂಗ್ರೆಸ್ ಪಾರ್ಟಿ ಅವ್ರು ಟಿಕೆಟ್ ಕೊಟ್ಟಿರಲಿಲ್ಲ ಕೆಲವು ಪೊಲಿಟಿಕಲ್ ಡಿಫರೆನ್ಸ್ ಇಂದ. ಸೊ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ನಾನು ಕಾಂಗ್ರೆಸ್ ಪಾರ್ಟಿಲಿ ನಿಂತ್ಕೊಂಡೆ, ರೆಬೆಲ್ ಕಾಂಗ್ರೆಸ್ ಆಗಿ ನಿಂತ್ಕೊಂಡು ಚುನಾವಣೆ ಗೆದ್ದೆ. ಒಂದು 5 ಜನ ಗುಂಪು ಮಾಡ್ಕೊಂಡಿದ್ದೆ. ನನಗೆ ಇದನ್ನೆಲ್ಲ ತಲೆಯಲ್ಲಿತ್ತು, ನನಗೆ ಗುಂಪು ಮಾಡ್ಕೊಂಡಿದ್ದೆ. ಕಾಂಗ್ರೆಸ್ ಪಾರ್ಟಿಗೆ 36 ಸೀಟ್ ಮಾತ್ರ ಅವತ್ತಿನ ಕಾಲದಲ್ಲಿ ಇತ್ತು. ಇದಂತ ಸಂದರ್ಭದಲ್ಲಿ ಕೊನೆಗೆ ಯಾವುದೋ ಸಂದರ್ಭದಲ್ಲಿ ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಬೇಕು ಅಂತ ಒಬ್ರು ರಾಜ್ಯಸಭಾ ಮೆಂಬರ್ ಅವತ್ತಿನ ಕಾಲದಲ್ಲಿ ನಮ್ಮನ್ನ ಕರ್ಕೊಂಡು ಹೋದ್ರು. ನಾನು ಜಯಚಂದ್ರ ಇಬ್ರು ಹೋದಾಗ ನರಸಿಂಹರಾಯರು ನನಗೆ, ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕಬೇಕು ಅಂತ ಕೇಳಿದ್ರು. ನಾನು ವೋಟ್ ಹಾಕುದಿಲ್ಲ ಸ್ವಾಮಿ ಅಂದೆ ಪ್ರೈಮ್ ಮಿನಿಸ್ಟರ್ಗೆ. ಯಾಕೆ? ನೀವು ಎಸ್.ಎಂ. ಕೃಷ್ಣ ಅವ್ರು ಕೊಟ್ಟರು ಮಾತ್ರ ನಾವು ವೋಟ್ ಹಾಕ್ತೀವಿ, ಇಲ್ಲ ನಾವು ವೋಟ್ ಹಾಕುದಿಲ್ಲ ಅಂತ ಹೇಳಿದೆ. ಹೆಂಗೆ ನಾನು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾರೆ ಜಿ.ವೈ. ಕೃಷ್ಣನ್ನು ನಾನು ಹೆಂಗೆ ನಾನು ಇದು ತಪ್ಸಕ್ಕಾಗ್ತದೆ ಅಂತ ಹೇಳಿದ್ರು. ನೀವೇನಾದ್ರು ಮಾಡ್ಕೊಳ್ಳಿ ಸ್ವಾಮಿ ಅಂತ ಅಂದೆ. ನಾನು ಇಂಗ್ಲಿಷಲ್ಲಿ ಮಾತಾಡ್ತಿದ್ದೆ. ನನ್ನ ಜೊತೆಯಲ್ಲಿದ್ದಂಥ ಸಚ್ಚಿದಾನಂದ ಸ್ವಾಮೀಜಿ ಅವರು ಎಂ ಪಿ ಅವರು, ನಿಂಗೆ ಮಾತಾಡಕ್ ಹೋಗ್ಬೇಡ ಅಂತ ನಾನು ಕನ್ನಡದಲ್ಲಿ, ಅವ್ರಿಗೆ ಕನ್ನಡ ಗೊತ್ತಾಗ್ತಿತ್ತು. ಅವ್ರು ಹೇಳಿದ್ರು ಕನ್ನಡ ಗೊತ್ತಿಲ್ಲ, ಇಲ್ಲ ಬಾಬು ಮಾತಾಡ್ಲಿ, ಯು ಸ್ಪೀಕ್ ಬಾಬು, ಇವು ಮಾತಾಡ್ಲಿ ಬಿಡು ಅಂತ ತೆಲುಗುಲಿ ಅವ್ರಿಗೆ ಹೇಳಿದ್ರು. ಅವರು ಹೇಳಿದ ತಕ್ಷಣ ನಾನು ಹೇಳಿದೆ, ನೀವು ಕೊಟ್ರೆ ಕೃಷ್ಣ ಅವ್ರು ಕೊಟ್ರೆ ವೋಟ್ ಹಾಕ್ತೀವಿ ನಾವು 5 ಜನ, ಇಲ್ಲ ಅಂದ್ರೆ ನಾವು ವೋಟ್ ಹಾಕೋದಿಲ್ಲ ಅಂದ್ಬಿಟ್ಟು ಕೊನೆಗೆ ಬಂದು ಆಮೇಲೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ತಪ್ಪಿಸಿ ಸಿಟ್ಟಿಂಗ್ ಮಿನಿಸ್ಟರ್ ತಪ್ಪಿಸಿ ಕೊನೆಗೆ ಕೃಷ್ಣ ಅವ್ರು ಕೊಟ್ಟರು. ಅವ್ರು ರಾಜ್ಯಸಭಾ ಮೆಂಬರ್ ಆದ್ರು. ಅದಾದ್ಮೇಲೆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಆಯ್ಕೆ ಆಯ್ತು. ಪಕ್ಷದ ಅಧ್ಯಕ್ಷರಿಗೂ ಪಾಪ ಧರಮ್ ಸಿಂಗ್ ಇದ್ರು, ನಾನು ಅವ್ರ ಜೊತೆ ಜನರಲ್ ಸೆಕ್ರೆಟರಿ. ಬಟ್ ಎಸ್.ಎಂ. ಕೃಷ್ಣ ಅವ್ರ ಜೊತೆ ಉಳ್ಕೊಳ್ಳೇಬೇಕು ಅಂತ ನಾನು, ಜಯಚಂದ್ರ, ಸಿ.ಎಂ. ಲಿಂಗಪ್ಪ, ಶಿವಮೂರ್ತಿ, ನಫೀಸ್ ಫಜಲ್ 3 ತಿಂಗಳು ಕ್ಯಾಂಪ್ ಹಾಕಿ ಸೋನಿಯಾ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಿ ಪಕ್ಷದ ಅಧ್ಯಕ್ಷರಾದ ಒಂದು ದೊಡ್ಡ ಘಟನೆ ಇವತ್ತು ನಾನು ಹೇಳಲೇಬೇಕಾಗ್ತದೆ. ಅಧ್ಯಕ್ಷರಾದ್ರು, ಕೊನೆಗೆ ಪಾಂಚಜನ್ಯ ಮಾಡ್ದ. ಪಾಂಚಜನ್ಯ ಮುಗಿದ್ಮೇಲೆ ನಮ್ಮ ಸರ್ಕಾರನೂ ಬಂತು, ಎಲ್ಲ ಆಯ್ತು. ಅದಾದ್ಮೇಲೆ ಮಂತ್ರಿಮಂಡಲ ಮಾಡಬೇಕಾಯ್ತು. ಮಂತ್ರಿಮಂಡಲ ನಡೀತು. ಮಂತ್ರಿಮಂಡಲ ನಡೆದ ತಕ್ಷಣ ಕೊನೆಗೆ ನಾನೇ ಎಲ್ಲರಿಗೂ ಯಾರು ಮಂತ್ರಿ ಮಾಡಬೇಕು ಅಂತ ನಾನು ಬರ್ದಿದ್ದೀನಿ ಅಂತ ಲಿಸ್ಟಲ್ಲಿ ನಾನು ಅವ್ರು ಕೂತ್ಕೊಂಡೆ ಮಂತ್ರಿಮಂಡಲನ ಬರ್ದಿದ್ದೀವಿ. ಎತ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಗೌರ್ಮೆಂಟ್ ಇದಕ್ಕೆ, ಹೈಕಮಾಂಡ್ಗೆ ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ಗೆ ಹೋದಾಗ ನಾನು ಇಲ್ಲ, ಜಯಚಂದ್ರನೂ ಇಲ್ಲ, ಇಬ್ರು ಇಲ್ಲ, ಬರೀ 9 ಜನ ಮಂತ್ರಿ ಎಸ್.ಎಂ. ಕೃಷ್ಣ ಗೌರ್ಮೆಂಟ್ ಅಲ್ಲಿ.
ಆಮೇಲೆ ಒಳ್ಳೆ ಕಥೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಏನಾಯ್ತು ಅಂತ ಅಂದ್ಬಿಟ್ಟು ಕೊನೆಗೆ ನಾವಿಬ್ರು ಇದ್ರಲ್ಲಿದ್ದೆ ಮಂತ್ರಿ ಬರ್ದವ್ರು ನಾನು ಪೋರ್ಟ್ಫೋಲಿಯೋ ಯಾವ ಕೊಡ್ಬೇಕು ಅಂತ ಬರ್ದವ್ರು ನಾನು ಟೈಪ್ ಮಾಡಿಸೋರು ನಾನು ಅಲ್ಲಿ ಎತ್ಕೊಂಡೋಗಿ ಕೊಟ್ರೆ ನಾವು ಬರೀ 9 ಜನ ತಗೊಳ್ಳೋದು ಎಲ್ಲ ಜಾತಿಗೆ ಒಂದೊಂದು ನಮ್ಮ ಜಾತಿಲಿ ಶ್ರೀಕಂಠಯ್ಯ ಅಂತ ಒಬ್ರೆ ಮಿಕ್ಕಿದ್ದು ಯಾರಿಲ್ಲ ಅಂತ ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟರಿ ಟು CM ಅಂತ ಬರ್ತಾ ಇದ್ದೆ ಪೇಪರ್ ನನ್ಗೆ ಗೊತ್ತಿಲ್ಲ ಫೋನ್ ಮಾಡ್ತಾರೆ ನನಗೆ ಆಮೇಲೆ ಒಬ್ಬ ಅಸ್ಟ್ರಾಲಜರ್ ಫೋನ್ ಮಾಡಿದೆ ಗುರುಗಳೇ ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದೆ ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ PA ನನಗೆ ಫೋನ್ ಮಾಡಿದೆ ಇವತ್ತು ಆ PA ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸ್ಕೊಂಡಿದ್ದೆ ನಾನು ಒಬ್ಬ PA ಶ್ರೀಧರ್ ಅಲ್ಲ ಬೇರೆ ಒಬ್ಬ PA ಇರ್ತಿತ್ತು PS ಇದ್ದು ಇದಕ್ಕೆ ಇಟ್ಕೊಂಡಿದ್ದೆ ಸೊ ನಾನು ಜಯಚಂದ್ರ ಇಬ್ರು ಓದೋ ಬಾಕ್ಲು ಒದ್ದಿದ್ದೆ ನಾನು ಇವನು ಜಯಚಂದ್ರ ಗಡಗಡ ಅಂತ ನಡುಕ್ತಾ ಇದ್ದಾನೆ ಇಲ್ಲೇ ಕೂತಿದ್ದಾನೆ ಗಡಗಡ ಅಂತ ನಡುಕ್ತಾ ಇದ್ದಾನೆ ಮಲಗಿದ್ದವ್ರು ಎದ್ದು ಬಂದ್ರು ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ದು ಋಣ ಇದೆ ನಿಮ್ಮ ಅನುಭವ ಇದೆ ಋಣ ಇದೆ ನಿಮ್ನ PCC ಪ್ರೆಸಿಡೆಂಟ್ ಮಾಡಿದೀವಿ ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದ್ವಿ ವಿತೌಟ್ ಮೀ ದೇರ್ ಇಸ್ ನೋ ಗವರ್ಮೆಂಟ್ ಅಂದೆ ಏನ್ ಜಯಚಂದ್ರ ಡು ಯು ಅಗ್ರಿ ವಿತ್ ಮೈ ವರ್ಡ್ ಯು ಕಾಂಟ್ ಟೇಕ್ ಸ್ವೇರಿನ್ ವಿತೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರಿನ್ ಓನ್ಲಿ ವಿತ್ ಮೀ ಇಲ್ಲಾಂದ್ರೆ ಯಾರು ಇಲ್ಲದೆ ಹೋಗ್ಲಿ ನಾನು ಇರಬೇಕು ಅಂತ ಹೇಳಿದೆ ಆ ತರ ನಡೀತು ಕೊನೆಗೆ ರಾತ್ರಿ ಗವರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ ಗವರ್ನರ್ ಹೊರಟೋಗಿದೆ ಟೈಮ್ ಫಿಕ್ಸ್ ಆಗಿದೆ ಏನೆಲ್ಲ ಶಾಮಿಯಾನೆಲ್ಲ ಆಗ್ತಾ ಇದಾರೆ ಅಲ್ಲಿ ನಥಿಂಗ್ ಡೂಯಿಂಗ್ ಅಂದೆ ವಿತೌಟ್ ಮೀ ಯು ಕಾಂಟ್ ರನ್ ಎ ಗವರ್ಮೆಂಟ್ ಅಂತ ಹೇಳಿದೆ ಏನ್ ಹಿಂಗೆ ರುದ್ರಾವತಾರ ಆಡ್ತಾ ಇದೆ ರುದ್ರಾವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಇದ್ದ ಗೊತ್ತು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜಯಚಂದ್ರ ಸಾಕ್ಷಿ ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು ಇಲ್ಲ ನಿನ್ಗೆ ನಾನು ವಿಚಾರಿಸಿ ನಮ್ಮ ಜೋಯಿಸ್ ಹತ್ರ ನಿನ್ಗೆ ಟೈಮ್ ಸರಿ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ತಿರ್ಗಾ ಅವ್ರ ಮಗಳು ಹೇಳಿದ್ರು ಅಮ್ಮ ಅದೆಲ್ಲ ಬಿಟ್ಬಿಡಿ ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ ನಾನು ಇವತ್ತು ಮಂತ್ರಿ ಇಲ್ಲ ನನ್ನ ಮಂತ್ರಿ ಇಲ್ಲ ನಾನಿಲ್ಲ ಅಂದ್ರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ ಕೊನೆಗೆ ಆಯ್ತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ 6 ಗಂಟೆಗೆ ಬೆಳಗ್ಗೆ 2 ಗಂಟೆಯಿಂದ 6 ಗಂಟೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದೋ ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ ಅದೇ ಪಿಕ್ಚರ್ ಬರ್ಬೇಕಾ ಈಗ ಯಾಕಂದ್ರೆ 2.5 ಆಯ್ತಲ್ಲ ನೋಡಪ್ಪ ಇವಾಗೂ ಹಂಗೆ ಈಗ ನೀವೊಂದು ಮಾತು ಹೇಳಿದ್ರಿ ಅಲ್ಲಲ್ಲ ನಿಮ್ ಬಗ್ಗೆ ನಾನು ಹೊಗಳ್ತಾ ಇದ್ದೀನಿ ನೀವೊಂದು ಹೇಳ್ದಿ ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ರೋಷ ಆಕ್ರೋಶ ಮತ್ತೆ ಈಗ ತೋರಿಸ್ರಿ ಸರ್ ಮಾತಾಡ್ತಾರಲ್ಲ ಪ್ರತಿಪಕ್ಷ ನಾಯಕ ಮಾತಾಡ್ತಾರಲ್ಲ ಅಲ್ಲಿ ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ ನಿಮ್ಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದ್ದೀರಾ ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ಪಕ್ಕದಲ್ಲಿ ನಾವು ಇದ್ದೀರಿ ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯ್ತು ಎಲ್ಲ ನಿಮ್ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರಾ ಈಗ ಮತ್ತೆ SM ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ ನಾನು ಇವತ್ತು ಹೇಳ್ತೀನಿ ಅವರಿಂದ ನಿಮ್ಗೆ ಒಂದು ಒಳ್ಳೇದಾಗಿದೆ ಪ್ರಶ್ನೆನೇ ಇಲ್ಲ ಸೊ ತಾವು ಒಂದು ಮಾತು ಹೇಳಿದ್ದೀರಾ ಕಿತ್ಕೊಬೇಕು ಅನ್ನೋದು ಒದ್ದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಒದ್ದು ಈಗ ನೀವು ಯಾವಾಗ ಒದ್ದು ಕಿತ್ಕಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ದು ಕಿತ್ಕಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲಿ ಹೋಗ್ತೀರಾ ನನಗೂ ಗೊತ್ತಿದೆ ನೀವೆಲ್ಲಿ ಹೋಗ್ತೀರಾ ಅದು ಗೊತ್ತಿದೆ ನನಗೆ ಅವ್ರು ಹೇಳಿದ್ರು ನನಗೆ ಇವ್ರಿಗೆ ಯಾರು ಇಲ್ಲ ಹೌದು ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ ಅವ್ರಿಗೆ ಹೇಳಿದ್ರು ನನಗೆ DK ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ದು ಕಿತ್ಕೊಂತೀರಾ ಜನವರಿ ಒಳಗಡೆ ಒದ್ದು ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ ಈಗ ಅವರು ಅಶೋಕಣ್ಣ ಇಲ್ಲ ಈಗ ಅಲ್ಲ ಇನ್ನು ಹೇಳ್ಬೇಕಾಯ್ತು ಅವ್ರ ಅಧ್ಯಕ್ಷತೆಯಲ್ಲೇ ಸರ್ಕಾರ ಬಂದಿದ್ದು ಅಂತ KPCC ಅಧ್ಯಕ್ಷರಾಗಿ ಸರ್ಕಾರ ಬಂದಿದ್ದು ಅನ್ನೋದು ಬಿಟ್ಬಿಟ್ರಿ ಅಲ್ಲಿ ಏನು ಬಿಜೆಪಿನ ವೈಜೆಪಿನ ಬಿಜೆಪಿನ ಅದಕ್ಕೆ ತೀರ್ಮಾನ ಮಾಡ್ಕೊಂಡ್ಬಿಡಿ ಫಸ್ಟ್ ನಮ್ದು ಬಿಟ್ಬಿಡಿ ನಮ್ದು ಪಾಡಿಗೆ ನಮ್ದು ನಡ್ಕೊಂಡು ಹೋಗ್ತದೆ
ನೀವಲ್ಲಿ ಒದ್ರೂ ಆಗಲ್ಲ, ಸತ್ರೂ ಆಗಲ್ಲ. ನಿಮ್ ಹೈಕಮಾಂಡ್ ನಿಮ್ ಮಾತು ಕೇಳೋರಲ್ಲ. ಈಗ 2 ದಿವಸ ಖರ್ಗೆ ಅವ್ರು ಇದ್ದಿದ್ದಿಲ್ಲ, ಸದನ ಚೆನ್ನಾಗಿ ನಡೆದಿತ್ತು. ಇವತ್ತು ಖರ್ಗೆ ಅವರು ಬಂದ್ರು, ಅಲ್ಲಲ್ಲ ನಿಮ್ ಮೇಲೆ ಪ್ರೀತಿ ಬಂದದ ಖರ್ಗೆ ಅವರೇ, ಅಷ್ಟೇ. ಪ್ರಿಯಾಂಕಾ ಅವರೇ, ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನಾವು ವಿರೋಧ ಪಕ್ಷವಾಗಿದ್ದೀರಿ, ನೀವು ಆಡಳಿತ ಪಕ್ಷ ಇರುವಂತವ್ರು. ನೀವು ಇವಾಗ ಡೈಲಾಮಾದಲ್ಲಿ ಇದ್ದೀರಾ. ಈಗ ಡಿ ಕೆ ಶಿವಕುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯನವ್ರ ಕಡೆ ಇರ್ತಾರೋ, ನೀವು ತೀರ್ಮಾನ ಮಾಡ್ಕೊಳ್ಳಿ. ನಮ್ಮಲ್ಲಿ ಯಾವುದೇ ಅಥವಾ ನಿಮ್ ತಂದೆಯವ್ರನ್ನೆಲ್ಲ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ, ಅದನ್ನು ನೋಡಿ. ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು. ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ ಹಾಗೆ ರಾಮಕೃಷ್ಣ ಹೆಗಡೆ ಅವ್ರು ಬಂದ್ರು, ಹಂಗೇನ ನಾವು ಹುಟ್ಟತ್ತು. ಹುಷಾರಾಗಿರಿ ಶಿವಕುಮಾರ್ ಅವರೇ, ಹುಷಾರಾಗಿರಿ ದಯವಿಟ್ಟು. ಇಬ್ಬರ ಜಗಳ ಮೂರನೇವರಿಗೆ ಲಾಭ. ಬೊಮ್ಮಾಯಿಯವ್ರ ವಿಚಾರ ಬಂದಾಗ, ಜಯೇಶ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಗಡೆ ಹೆಂಗ್ ಬಂದ್ರು ಹಂಗಾಗ್ಬೋದು. ಹುಷಾರಾಗಿರಿ. ಆಮೇಲೆ ಈ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಂಬ್ಕೊಂಡ್ರೆ ನಿಮ್ ಗೋವಿಂದ ಮಾಡ್ಬಿಡ್ತಾರೆ. ಹುಷಾರಾಗಿರಿ. ಕೂತ್ಕೊಳ್ಳಿ ಪ್ಲೀಸ್, ಆಮೇಲೆ ಮಾತಾಡೋದು. ಕೂತ್ಕೊಳ್ಳಿ ಒಂದ್ ನಿಮಿಷ. ಓಟ್ ಹಾಕಿದೆ ಅಂದ್ರಲ್ಲ ದೇವೇಗೌಡರು, ನಮ್ಗೆ 5 ಜನಕ್ಕೆ, ನನಗೂ ರೇವಣ್ಣಗೆ ವಿಪ್ ಕೊಟ್ಟಿದ್ರು. ನಾವು ಕೂಡ ಜನತಾ ದಳದಿಂದ ಗೆದ್ದು 6 ಜನ ದೇವೇಗೌಡರು ಓಟ್ ಹಾಕಿದ್ವಿ ಅಂತ ಗೆದ್ದಿದ್ರಿ. ನಾವು 6 ಜನ ಜನತಾ ದಳದವ್ರು ಗೆದ್ದವರು. SM ಕೃಷ್ಣ ಸಾಹೇಬ್ರಿಗೆ ಓಟ್ ಹಾಕಿದ್ವಿ, 41 ಆಗಿದ್ದು. ಕಾಂಗ್ರೆಸ್ ಗೆದ್ದಿದೆ 34 ಅವತ್ತು. ಚಂದ್ರಪುರ ಆಯ್ತು. ಉತ್ತಮ ಮಾಹಿತಿ ಧನ್ಯವಾದಗಳು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಇದ್ರು. ನರಸಿಂಹರಾಯರು ಅವ್ರಿಗೆ ಹೇಳಿದ್ರು ಲಾಸ್ಟ್ ಅಲ್ಲಿ ಟಿಕೆಟ್ ಕೊಟ್ಟಾದ್ಮೇಲೆ ಕೊನೆಗೆ 5 ಜನ ಇನ್ಕ್ಲೂಡಿಂಗ್ ಜಯಪ್ರಕಾಶ್ ಹೆಗಡೆ, ಜಯಪ್ರಕಾಶ್ ಹೆಗಡೆ ಸೇರಿ ನೀವು 5 ಜನ ಇನ್ಕ್ಲೂಡಿಂಗ್ ದೇವೇಗೌಡರು ಓಟು ಬಿತ್ತು. ನನಗೂ ಗೊತ್ತಿದೆ ಅದು. ಮುಖ್ಯ ದೇವೇಗೌಡರು ಓಟೇ ಬಿತ್ತು. ನನಗೆ ಗೊತ್ತು. ಐ ನೋ ದಿ ಅಕೌಂಟ್ಸ್. ಎಲ್ಲಿತ್ತು ರೈಸ್ ಸಂಘದವ್ರು ಇತ್ತು, ನೀವು ಹಾಕಿದ್ರಿ ಅಂತ ಹೇಳಿ. ಈಗ ಉಪಮುಖ್ಯಮಂತ್ರಿ ಅವರೇ, ಈಗ ಚರ್ಚೆ ಬೇಡ ವಿಚಾರ. ಪ್ರತಿಪಕ್ಷದ ನಾಯಕ 2-3 ಪ್ರಶ್ನೆ ನಿಮ್ಮ ಹತ್ರ ಕೇಳಿದ್ದಾರೆ. ಈಗ ಇಲ್ಲಿ ಉತ್ತರ ಕೊಡಬೇಡಿ, ಅವ್ರ ಮತ್ತೆ ಚೇಂಬರ್ ಕರೆದು ಉತ್ತರ ಕೊಡಿ. ಈಗ ನಾವು ಮುಂದೆ ಹೋಗುವ. 2-3 ಪ್ರಶ್ನೆ ಉಪಮುಖ್ಯಮಂತ್ರಿ ಕೇಳಿದ್ದಾರೆ ನಿಮ್ಮ ಹತ್ರ, ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಡಿ. ನಿಮ್ಮ ಚೇಂಬರ್ ಕಸಿ ಕೂತ್ಕೊಂಡು ಮತ್ತೆ ಮುಂದೆ ಗಾಡಿ ಮುಂದೆ ಹೋಗ್ಲಿ. ಇಲ್ಲ ಇಲ್ಲೇ ಬಾಕಿ ಆಗಿದೆ. ಈಗ ಅಧ್ಯಕ್ಷ ಇಲ್ಲ, ಅದಕ್ಕೆ ನಾನೇನು ಅವ್ರದ್ದು ಉದ್ದೇಶ ನೀವು ಲಘುನ ಮುಖ್ಯಮಂತ್ರಿ ಆದ್ರೆ ತಾವು ಮಂತ್ರಿ ಆಗ್ತೀವಿ. ನನಗೆ ಅಷ್ಟಾಲಜರ್ ಹೇಳಿದ್ದು ಅವತ್ತು ನಿಮ್ಮ ನೇತೃತ್ವದೊಳಗಡೆ ನಮಗೆ ಮೀಸಲಾತಿ ಸಿಗಲಿ, ನಿಮ್ಮ ನೇತೃತ್ವದೊಳಗಡೆ ನಮ್ಗೆ ಮೀಸಲಾತಿ ಸಿಗಲಿ. ಅದಕ್ಕೆ ಬೇಗನೆ ಆಚೆ ಕಡೆ ಬನ್ನಿ ಸರ್. ಈಗ ಅವತ್ತು ಅದೇ ಅಷ್ಟಾಲಜರು SM ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡ್ಬೇಕಾದ್ರೆ ಅವ್ರು ಗೈಡ್ ಮಾಡಿದ್ರು. PCC ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು, ಅವರೇ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ಇನ್ನ ಮಂತ್ರಿನೇ ಇರಲಿಲ್ಲ, MLAನೂ ಇರಲಿಲ್ಲ. ನೀನು ಇಷ್ಟು ವರ್ಷ MLA ಆಯ್ತೀಯಾ, ತಿರ್ಗಾ ಮಂತ್ರಿನೂ ಆಯ್ತೀಯಾ, ನಿಂಗೆ ಟಿಕೆಟ್ ಸಿಗಲ್ಲ ಅಂತಾನೂ ಹೇಳಿದ್ರು. ನಾನು ಮಂತ್ರಿ ಆಗಿದ್ದಾಗೆ ನಿಂಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು. ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಾನೂ ಹೇಳಿದ್ದಾರೆ. ನಾನು ಈಗ ಅದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಪರ್ಸನಲ್ ಆಗಿ ಮಾತಾಡೋಣ, ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ. ನೀವು ದಯವಿಟ್ಟು ಪರ್ಸನಲ್ ಆಗಿ ಮಾತಾಡಬೇಡಿ ಸರ್ ಅವ್ರ ಜೊತೆಗೆ. ಕೆಲವೆಲ್ಲ ಏನೇನೋ ನಿಮ್ ವಿಚಾರ ಹೇಳಿರ್ತಾರೆ. ಅದು ಪರ್ಸನಲ್ ಆಗಿ ಮಾತಾಡಬೇಕು. ನಾನು ರೂಲಿಂಗ್ ಕೊಡ್ತಾ ಇದ್ದೇನೆ ಅಧ್ಯಕ್ಷೆ. ಭಯ ಇದೆ ಸೀಟ್ ಮೇಲೆ, ಹೊಸ ಸೀಟ್ ಮಾಡಿಸಿದ್ದೀರಲ್ಲ, ಇನ್ನೊಂದ್ ಸ್ವಲ್ಪ ದಿನ ಕೂತ್ಕೊಬೇಕು ಅಂತ ಆಸೆನಾ, ಹೋಗ್ಬೇಕು ಅಂತ ಆಸೆನಾ? ಅಶೋಕ್, ನಾನು ಅವ್ರು ನನಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು 25-30 ಜನ ಶಿಫ್ಟ್ ಆಗ್ಬಿಡ್ತಾರೆ. ಅಸ್ಟ್ರಾಲಜರ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಶಿಫ್ಟ್ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಏನಪ್ಪಾ, ನಮ್ ದಳದವರು ಯಾರು ಬರಲ್ಲ ಗುರುವೇ. ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾನು ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನನ್ನ ಸಾಮತಿ ಇದೆ. ಅವ್ರು ಯಾವ ಮಾಟ ಅವಾಗ ಹೇಳಿದ್ರು, ನೀವು BJP ಅವ್ರು ನನ್ನ ಕರೆದ್ರ ಅಂತ. ಜ್ಞಾನೇಂದ್ರ ಹೇಳಿಲ್ವಾ ನಿಮ್ಗೆ? ಮೋಸ್ಟ್ಲಿ ಅವ್ರು ನಮ್ ಕಡೆನೆ ಬರಂಗವ್ರೆ. ಅವಾಗ ನಾವು ಅವ್ರ ಜೊತೆ ಓದಿರಲ್ಲ. ಈಗ ಮುಂದಕ್ಕೆ ಹೋಗುವ. ಸುನೀಲ್ ಹೇಳ ನೀನು
ನಾನು ಅಲ್ಲಿ ಬರ್ತೀನೇನೆಯಾ? ನೀವಿಬ್ರು ಪರ್ಸನಲ್ ಆಗಿ ಮಾತಾಡೋದು ಯೋಗೇಶ್ವರ್ ಅವರೇ ಸಂಧಾನ ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋರು ನಾವ್ ಯಾಕಂದ್ರೆ ಗಡ್ಡಿ ಬರೋದು. ಯೋಗೇಶ್ವರ್ ನಮ್ಮ ಸಿದ್ದರಾಮಯ್ಯನ ಕರೆಗೆ ಹೋಗಿದ್ದಂತೆ, ನಮ್ಮ ಇನ್ನೊಬ್ಬರನ್ನ ಯಾರು ಕರೆಗೆ ಹೋಗಿದ್ದ ಬಂದ್ಬಿಡಿ ಅಂತ ಯಾರು ನೆನ್ನೆ ಹೇಳ್ತೀರಿ ಇಲ್ಲಿ. ಓಕೆ ಅಧ್ಯಕ್ಷರೇ, SM ಕೃಷ್ಣರವರ ಆಳ್ತ, ನಾನು ITBT ಬಗ್ಗೆ ಮಾತ್ರ ಮಾತಾಡೋದಿಲ್ಲ, ಫರ್ಗೆಟ್ ITBT. JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಪಂಚಾಯತ್ ರಾಜ್ಗೆ 1 ಲಕ್ಷ ಇತ್ತು, ಪಂಚಾಯತ್ಗೆ ಬರೀ 1 ಲಕ್ಷ. ಆಮೇಲೆ ಕೊನೆಗೆ 5 ಲಕ್ಷ ಮಾಡಿದ್ರು ಇವ್ರು ಚೀಫ್ ಮಿನಿಸ್ಟರ್ ಆದಾಗ. ಬಜೆಟ್ ಅಶ್ವತ್ಥ ಬರೀ 26,000 crores. ನೌ ಇಟ್ ಈಸ್ 3,75,000 crores. ಎಷ್ಟು ವ್ಯತ್ಯಾಸ ನೋಡಿ, ಬರೀ 20 ವರ್ಷದ ಕಾಳತಕ್ಕೆ ಎಷ್ಟು ಯಾವ ರೀತಿ ಗ್ರೋತ್ ಆಗಿದೆ. ನಿಮ್ಮೂರಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಾನು ಸೈಟ್ ತಗೊಂಡಾಗ 2,500 ರೂಪಾಯಿ ಮನೆ ತಗೊಂಡಾಗ ನಿಮ್ಮ ಕ್ಷೇತ್ರದಲ್ಲಿ, ಇವತ್ತು 30,000 ರೂಪಾಯಿ ಆಗಿದೆ ಅಲ್ಲಿ. ಅಂದ್ರೆ ಅಷ್ಟು ಗ್ರೋತು ಬೆಂಗಳೂರಿಗೆ ಅವತ್ತು ಬೆಳೆದಿದೆ. ಅಂತ ಸಂದರ್ಭದಲ್ಲಿ ಬರೀ 26,000 ಕೋಟಿ ರೂಪಾಯಿ ಅವ್ರ ಬಜೆಟ್ ಅಲ್ಲಿ ಅವ್ರು ಕೊಟ್ಟಂತ ಕಾರ್ಯಕ್ರಮ ಇದೆಯಲ್ಲ ಪಂಚಾಯತ್ ರಾಜ್ಗೆ. ಆಮೇಲೆ 5 ಲಕ್ಷ ಮಾಡಿದ್ರು. ಆಮೇಲೆ ಬೇಲೂರು ಗೋಷ್ಠಿ ಅಂತ ಇದೇ ಧಾರವಾಡದಲ್ಲಿ ಮಾಡಿ 25 ಇಲಾಖೆನ ಸೇರಿಸಿ, ನಾನು ಬರೀ ಅವರು ITBT ಬಗ್ಗೆ ಬೆಂಗಳೂರು ಬಗ್ಗೆ ಚಿಂತೆ ಮಾಡಿದವರಲ್ಲ. ಈ ವಾಸ್ ಲುಕಿಂಗ್, ನಿಮಿಷ ಇರಪ್ಪ ಪ್ಲೀಸ್, ಅವರು ಇಡೀ ರಾಜ್ಯನ ಚರ್ಚೆ ಮಾಡಿ ಸಮಗ್ರವಾಗಿ 26 ಇಲಾಖೆಯನ್ನು ಸೇರಿಸಿ ಪಂಚಾಯಿತಿಗಳಿಗೆ ವ್ಯವಸ್ಥೆ ಕೊಟ್ಟು ಬೇಲೂರು ಗೋಷ್ಠಿ ಅಂತ ಇದೇ ಧಾರವಾಡ ಪಕ್ಕದಲ್ಲಿ ನಡೆಸಿಸಿ ವಿನಯ್ ಕುಲಕರ್ಣಿ ಕ್ಷೇತ್ರ ಮಾಡಿ ಅವತ್ತಿನ ಕಾಲದಲ್ಲಿ ಮಾಡಿದ್ರು.